ಸೀತಾ. ಓ ಬನ್ನಿ ಸಾಕರು. ಏನು ಶಾಸಕರಾದ ತಾವು ನಮ್ಮ ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸೀತಾ. ಬರಗಾಲದ ಭವನೆಯಿಂದ ನೀರಿಲ್ಲದೆ ತತ್ತರಿಸುವ ನಿಮ್ಮ ಚಿಂತನೆ ವಿಚಾರಿಸಿ ಭಕ್ತಿ ಬರಿಗಾಲ ಬಾವಿಗೆ ನೀರು ಬಿಡಿಸಬೇಕೆಂದು ಬಂದಿರುವೆ. ಶಾಸಕರಾದ ತಾವು ಸ್ವತಃ ನಮ್ಮಂತ ಬಡವರ ಮನೆಗೆ ಬರ್ತೀರಿ ಅಂದಮೇಲೆ ನೀವು ಕೂಡ ಬಡವರ ಮಕ್ಕಳೇ ನಿಜ. ನೀವು ಕೂಡ ಒಬ್ಬ ರೈತರ ಮಕ್ಕಳು. ನೋಡಿ, ನನ್ನ ಯಜಮಾನ್ರ ಮನೇಲಿಲ್ಲ, 5 ನಿಮಿಷ ಕುಳಿತುಕೊಳ್ಳಿ, ನಮ್ಮ ಯಜಮಾನ್ರನ್ನ ಕರ್ಕೊಂಡು ಬರ್ತೀರಿ. ಅಗತ್ಯವಿಲ್ಲ ಸೀತಾ. ಬರಗಾಲದ ಭವನೆಯಿಂದ ನೀರಿಲ್ಲದೆ ತತ್ತರಿಸುವ ನಿಮ್ಮ ಚಿಂತನೆ ವಿಚಾರಿಸಿ ಭಕ್ತಿ ಬರಿದಾದ ಬಾವಿಗೆ ನೀರು ಬಿಡಿಸಬೇಕೆಂದು ಬಂದಿರುವೆ. ಅಂದರೇನು ನಿಮ್ಮ ಮಾತಿನ ಅರ್ಥ? ಅರ್ಥ ನೋಡು ಸೀತಾ, ನನ್ನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೆಂದು ನೀ ತಿಳಿದುಕೊಂಡರೆ ವ್ಯರ್ಥ ಕೊರೆಗೆ ಹೋಗುವುದು ಈ ನಿನ್ನ ಯೌವನ. 10 ವರ್ಷಗಳಿಂದಲೂ ಹೊಂಚು ಹಾಕಿಕೊಂಡು ಕುಳಿತಿರುವ ಈ ಚಂದ್ರೇಗೌಡನ ಪ್ರೇಯಸಿ ಇಂದಾದರೂ ನೀನಾಗದಿದ್ದಲ್ಲಿ ಬಾನೆತ್ತರಕ್ಕೆ ಹಾರುವುದು ಈ ನಿನ್ನ ಪ್ರಾಣ. ಪ್ರಾಣ ಎಲ್ಲ ಸಾಕಾರ. ಪ್ರಾಣದ ಆಸೆಗಾಗಿ ಮಾನವನೇ ಮಾರಿಕೊಳ್ಳುವ ನೀತಿಗೆಟ್ಟ ಹೆಣ್ಣು ಅಂತ ತಿಳ್ಕೊಂಡಿದ್ದೇನು ಈ ಸೀತೆಯನ್ನ? ರಾಮನಂತ ಸಿದ್ದರಾಮನ ಕೈ ಹಿಡಿದ ಇವಳು ಈ ಕಲಿಯುಗದ ಸೀತೆ. ನೋಡು, ನನ್ನ ಗಂಡ ಕಟ್ಟದ ಈ ತಾಳಿನ ನೋಡಿ ಸುಮ್ಮನೆ ಅಲ್ಲಿಂದ ಹೊರಟು ಹೋಗು. ಇಲ್ಲ ಅಂದ್ರೆ ನಿನ್ನಂತ ರಾವಣನ ಕುಟ್ಟಿಕೊಳ್ಳುವ ಶ್ರೀರಾಮ ಬಂದೇ ಬರ್ತಾನೆ. ನೆನಪಲ್ಲಿ ಶ್ರೀರಾಮ ಒಂದು ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ಶ್ರೀರಾಮ? ಮಾರೀಚನೆಂಬ ಮಾರಿದ ಜಿಂಕಿಗೆ ಮನಸ್ಸೋತ ಆ ನನ್ನ ಪ್ರೇಮದ ಮಾತಿನಲ್ಲಿ ಅಡಗಿತ್ತು ನನ್ನ ಶ್ರೀರಾಮನ ಶಕ್ತಿ. ಇಲ್ಲ ಅಂದ್ರೆ ನನ್ನ ಗಂಡ ಯಾಕು? ಅದೇ ನನ್ನ ಮೈದನ ಲಕ್ಷ್ಮಣ ಹಾಕಿದ ಗೆರೆ ಏನಾದರೂ ದಾಟದಿರುವಾದ್ರೆ ಅಂದೆ ಸುಟ್ಟು ಬೂದಿ ಆಗ್ತಿದ್ದ ನಿನ್ನ ರಾವಣ. ಅವನೇನಾದ್ರೂ ನೀರು ಅವನಂತೆ ಮಾಯದ ಜಿಂಕೆಯನ್ನು ಮುಂದೆ ಬಿಡೋದಕ್ಕೆ ಬಂದಿದೆ. ಆದ್ರೆ ಅಂತೆ ಮುಗಿದಾಗ ಹಾರುವುದು ನಿನ್ನ ಪ್ರಾಣ. ನನ್ನ ಪ್ರಾಣ ಎಂಬ ಧರ್ಮನೇ ಬೆನ್ನಿಗೆ ಕಟ್ಟಿಕೊಂಡು ಮಗನಾಗಿ ಚಿನ್ನದ ನೇರಿಗೆಗಳನ್ನು ಹಿಡಿದು ನಲ್ಲಿಗೆ ಬಂದಿರುವ ಈ ಹಿಂದೂ ಧರಣಿಗೆ ಯಾರಿಂದಲೂ ಭಯವಿಲ್ಲ ಸೀತಾ. ಅನ್ನ ನೀರಿಲ್ಲದೆ ನೇತು ಹಾಕಿಕೊಳ್ಳುವ ಈ ಕಾಲದಲ್ಲಿ ಹೊಲ ಕಳೆದುಕೊಂಡು ಭಿಕಾರಿಯಾದ ಸಿದ್ದರಾಮನ ಕೈ ಬಿಟ್ಟು ಹತ್ತಂಗಿ ಸಾರಿ ಈ ರಾಷ್ಟ್ರವನ್ನು ಎತ್ತಿ ಹಿಡಿದ ಗೌಡನ ವೃತ್ತಿಯಾದರೆ ನಿತ್ಯ ಮಂತ್ರದಲ್ಲಿ ತೂಗಿಸಿಕೊಳ್ಳುವೆ 1000 ದಾಸಿಯರ ಕೈಯಿಂದ. ಬಾಯಿ ಮುಚ್ಚೋ ರಾಕ್ಷಸ! ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಕುರುಡನಾಗಿದ್ರು ಸರಿ, ಕುಂಟನಾಗಿದ್ರು ಸರಿ, ಅವನೇ ನನ್ನ ಪನ್ನ ದೇವರು. ಅಂತ ದೇವರನ್ನು ಕೈ ಬಿಟ್ಟು ನನ್ನ ಕೈ ಹಿಡಿಬಾಯಿಂದ ತೋರಿಸುವ ನಿನ್ನ ತೂಗುಯಾಲೆ ಕೇವಲ ನಾಮೆಟ್ಟು ಬಿಟ್ಟು ಹೊರಕು ಚಾಪನಿಗೆ ಸಮಾನ. ಕೆಳಗೆ ನಿನ್ನ ಎತ್ತಿದ ಕೈನ ಸಾಧ್ಯವಿಲ್ಲ. ಎತ್ತಿದ ಕೈನ ಕುತ್ತಿಗೆ ಹಿಡಿದು ಕುತ್ತಿನ ಪಲ್ಲಕ್ಕಿಯೊಳಗೆ ಕೆಡವಿ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ನನ್ನ ಕಾಮ ದೃಶ್ಯ ನೀಗಿಸಿಕೊಳ್ಳುವೆ. ಚಂಗುಲಾಬಿ ಅಂತ ನಿನ್ನ ದೇಹ ನನಗೆ ಅರ್ಪಿಸಿ ಮುಪ್ಪಿನ ಸರ್ದಾರ್ಮಿಗೂ ಕೂಡ ದಿಕ್ಸಾಗಿ ಆಗುವುದು. ಈ ಹರೆಯದ ಧೀರನಿಗೆ ಚಂದುಡಿಯ ಚುಂಬನವನ್ನು ನನಗೆ ಅರ್ಪಿಸು. ಮಾನಿನಿಯರ ಮಾನ ಕಾಪಾಡಬೇಕಿದ್ದ ನಿನ್ನಂತ ರಕ್ಷಣೆಗೆ ಗೀತೆಯ ಸರಿಯಾದ ಶಿಕ್ಷೆ. ಕಲಿಯುಗದ ಕುಬೇರನಾಗಿ ರಾಧಕಿ ರಕ್ತವೆನಿಸಿಕೊಂಡಿರುವ ಈ ಗಣ್ಯನ ಕೆನ್ನೆಗೆ ಬಾರಿಸಿದೆಯಾ ಹೆಣ್ಣೆ? ಮರ್ಯಾದೆಯಿಂದ ನಿನ್ನ ದೇಹವನ್ನು ಅರ್ಪಿಸುವೆಯೋ ಇಲ್ಲ ಮಸಣದ ಹಾದಿ ಇಡುವೆಯೋ? ಪಿಸ್ತಲ್ ತೋರಿಸಿ ನೀ ನನ್ನನ್ನು ಹೆದರ್ತೀಯ? ಎಲ್ಲ ಕೀಚಕ, ಹುಟ್ಟಿದಾಗಲೇ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದೊಳ್ಕೊಂಡು ಈ ಸೀತ. ನಿನ್ನ ಪಿಸ್ತಲಿಗೆ ಹೆದರುವ ಹೆಣ್ಣು ನಾನಲ್ಲ,
ಈ ಪುಣ್ಯವಂತ ಭಾರತ ಭೂಮಿಯಲ್ಲಿ ಉದ್ಭವಿಸಿ ಬಂದ ನಾನೊಂದು ಕಲಿಯುಗದ ಸೀತೆ. ಸಾವಿಗಿಂತ ಶೀಲವೇ ಮೇಲೆಂದು ಹುಚ್ಚತ ಹಾರುವೆಲೆ ಹೆಣೆ, ಮುಗಿದು ನಿನ್ನ ಕಥೆ. ಕೊನೆಗೂಡಿನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿಯಲ್ಲ ನೀಚ. ಈಗಲೂ ಕಾಲ ಬಿಚ್ಚಿಲ್ಲ ಸೀತಾ. ನೀನೇ ನನ್ನ ಚಂದ್ರಮನಿಂದ ಚಕೋರಿಯಾಗಿ ಹೇಳಿದರೆ ವೀಳ್ಯ ಕೊಟ್ಟು ಸ್ವೀಕರಿಸುವೆ ನಿನ್ನನ್ನು. ಮುಂದೆ ಮಾತನ್ನು ಎತ್ತಿದರು, ಇನ್ನೊಂದು ಸಾರಿಯ ಮಾತನ್ನು ಎತ್ತದೆ. ನಿಜವಾದ್ರೆ ನಿನ್ನ ನೆತ್ತಿನ ಸಿರಿ, ನಿನ್ನ ನೆತ್ತರನ್ನು ಕುಡಿಯುವ ಉತ್ತರಾಧಿಕಾರಿ ಉತ್ತರಾಧಿಕಾರಿಯ ನಿನ್ನ ಉತ್ತರಾಧಿಕಾರಿಗೆ ಇದೇ ನನ್ನ ಶಿಕ್ಷೆ. ಅದು ಅಲ್ಲೋಡು, ಆ ಪಾಪಿಯಿಂದ ಈ ದಿನ ತಾಯಿಯ ಪ್ರಾಣ ಹಾರಿ ಹೋಗುತ್ತಿದೆಯೋ. ಬೇಡ ಬೇಡ, ಮೊದಲೇ ಅವನು ಕ್ರೂರಿ ರೀತಿ ಮಾಡಬೇಕು. ಬೇಡ ಕುಮಾರ್, ದಯವಿಟ್ಟು ಆ ರೀತಿ ಆಟ ಇಡಬೇಡ. ಈ ರೀತಿ ಆಟ ಇಡ ಅಭಿಮನ್ಯು ಹಿಂದೆ ಆ ಯುದ್ಧ ಮುಂದೆಲ್ಲ ಚಕ್ರ ಯೋಧೆ ಹೋಗಿ ಸಿಕ್ಕಿ ಹಾಕಿಕೊಂಡು ಸತ್ತು ಹೋದ. ಬೇಡ, ಈ ಆಟನ ಬಿಟ್ಟು ಬಿಡು. ಈ ವಿಷಯ ನಿನ್ನ ಚಿಕ್ಕಪ್ಪರಿಗೆ ದಯವಿಟ್ಟು ತಿಳಿಸ್ಬೇಡ. ಈ ನಾಡಿಗೆ ಗಂಡು ಗಲಿ ಎನ್ನಿಸಿಕೊಂಡಿರುವ ನನ್ನ ಪುಟ್ಟ ಚಿಕ್ಕಪ್ಪ ಹೆತ್ತ ತಾಯಿ ನೋವಿನಿಂದ ಬೆಂದಾದಾಗ ನನ್ನ ಗಂಡು ದೇಹ ಶಾಂತವಾಗಬೇಕಾದರೆ ಮೊದಲು ನಾನು ಗಂಡನ ರಕ್ತವನ್ನು ನೋಡಲೇಬೇಕು. ಅಂದಾಗಲೇ ನನ್ನ ಮನಸ್ಸಿನ ಸಮಾಧಾನ. ಕುಮಾರ, ಈಗ ತಾಯಿ ಒಂದು ಮಾತು ನಡೆಸಿಕೊಡ್ತೇನು? ಕುಮಾರ, ಒಂದು ದಿನ ಬಾಳಿನಲ್ಲಿ ನಿನ್ನ ಬಾಳಿನಲ್ಲಿ ಎಂತ ಕಷ್ಟ ಬಂದರೂ ಕೂಡ ಅದನ್ನೆಲ್ಲ ಎದುರಿಸಿ ಈ ನಿನ್ನ ತಾಯಿ ಹೆಸರು ತರಬೇಕು, ಹೆಸರು ತರಬೇಕು. ಮುಂದೊಂದಿನ ಸಮಯ ಸಾಧಿಸಿ ಈ ವಿಷಯನ ನಿನ್ನ ಚಿಕ್ಕಪ್ಪಳಿಗೆ ತಿಳಿಸಿ, ಈ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಆ ನೀಚನ ತಿಳಿ ರಕ್ತನ ನೀ ನೋಡ್ಬೇಕು, ಆ ನೀಚನ ತಿಳಿ ರಕ್ತನ ನೀ ನೋಡ್ಬೇಕು. ನಾನಿನ್ನು ಯಾರಿಗೆ ಅಮ್ಮ ಎಂದು ಕರೆಯಲಿ? ಒಂದು ಕಣ್ಣನ ತುಸು ಹೊತ್ತಿಗೆ ನಿನ್ನ ಸೆರಗಿನ ಮುಸುಕಿನಲ್ಲಿ ಮಲಗಿದೆ ಈ ಕುಮಾರ. ಇನ್ನು ಪರದೇಶಿ ಆದನೆ ಹೇಳಮ್ಮ, ಕುಮಾರ, ಕುಮಾರ, ಏನಾಗಿದೆಯಪ್ಪ ನಿನ್ನ ತಾಯಿಗೆ? ಈ ಜನರ ಕೊಟ್ಟಿಗೆ ಬಲಿಯಾಗಿ ಮಸದ ಹಾದಿ ಹಿಡಿದಳಪ್ಪ ಈ ನನ್ನ ತಾಯಿ. ಸೀತಾ,
ಅಣ್ಣ ಕುಮಾರ, ಏನಾಗಿದೆಯಪ್ಪ ನನ್ನ ಎತ್ತಿಗೆ? ಏನಾಗಿದೆ ಎಂದು ಹೇಳಲಕ್ಕೂ ಕೂಡ ನನ್ನಲ್ಲಿ ಶಕ್ತಿ ಇಲ್ಲ ತಮ್ಮ, ನನ್ನಲ್ಲಿ ಶಕ್ತಿ ಇಲ್ಲ. ಅಂದರೆ ಈ ರೈತನ ಬಾಳಲ್ಲಿ ಬೆಳಕಾಗಿ ಬಂದ ಈ ನಿನ್ನತ್ತಿಗೆ ಯಾವನೋ ಒಬ್ಬನ ನೀಚನ ಗುಂಡಿಗೆ ಬಲಿಯಾಗಿದ್ದಾಳಪ್ಪ, ಬಲಿಯಾಗಿದ್ದಾಳೆ. ಅಣ್ಣ, ಸತ್ಯವಾಗಲು ನನ್ನತ್ತಿಗೆ ಗುಂಡಿಗೆ ಬಲಿಯಾಗಿದ್ದಾಳೆ ಅಣ್ಣ. ಅವರ್ಯಾವರು ಹೇಳಣ್ಣ? ಈಗ ಹೋಗಿ ಆ ಬಂಡರ ರೊಡ್ಡವನು ಚಂಚಾಡಿ ನನ್ನತ್ತಿಗೆ ಪಾದ ಕರ್ಪಿಸಿ ಬಿಡುತ್ತೇನಣ್ಣ. ದೇವನಾರಂದು ಹೇಳಲಿ ತಮ್ಮ. ಹೊತ್ತಿಗೆ ಹುಲಿಯಂತ ನಿನ್ನ ಮೈದುನನಿದ್ದರು ನಿನ್ನನ್ನು ಗುಂಡಿಗೆ ಆಹುತಿ ಮಾಡಿದನಲ್ಲಮ್ಮ ನಾನು. ಹೊತ್ತಿಗೆ ನಾನಿದ್ದು ಸತ್ತಂತೆ, ನಾನಿದ್ದು ಸತ್ತಂತೆ. ಆದರೆ ಒಂದು ಮಾತು ಸತ್ಯತ್ತಿಗೆ, ಹುತ್ತಿಟ್ಟತ್ತಿಗೆ ಪ್ರಾಣ ಕಾಪಾಡದೆ ಇವನೆಂತ ಪುಂಡನೆಂದು ಊರಿಗೂರು ಅತಿ ಕುಂತು ಅಂದರು ಸರಿ. ನಿನ್ನ ಪ್ರಾಣ ತೆಗೆದುಕೊಂಡ ಅವನಂತ ಪ್ರತಾಪಶಾಲಿ ಆಗಿದ್ದರು. ಆ ಕಿರಾತಕರನ್ನು ದುರ್ಗಮ್ಮನಿಗೆ ಬಿಟ್ಟ ಹರಕೆ ಕೋಣ ನಿತ್ಯ ಓಡಾಡಿಸಿ ಕಡಿದು ಆ ಸೇಡಿನ ರಕ್ತದಿಂದ ನಿನ್ನ ಸಮಾಧಿಗೆ ರಕ್ತ ನೈವೇದ್ಯ ಮಾಡದೆ ಹೋದರೆ ನನ್ನ ಹೆಸರು ಕಲಿಯುಗದ ಛಲಗಾರ ಬಲ ಭೀಮನೇ ಅಲ್ಲ. ಇದು ನಿನ್ನ ಶವದಾಣಿಯಾಗಿ ಸತ್ಯತ್ತಿಗೆ ಸತ್ಯ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಚಿಕ್ಕಪ್ಪ. ವಿಧಿಯೆಂಬ ಮಾಯೆ ನನ್ನ ತಾಯಿಯ ಮರಣ ಛಾಯ ಬೀಸಿದಾಗಲೇ ನಮ್ಮ ಹೃದಯಕ್ಕೆ ಗಾಯವಾಗಿದೆ. ಆ ಗಾಯ ವಾಸಿಯಾಗಬೇಕಾದರೆ ಮತ್ತೊಂದು ದಿನ ನಿನ್ನಿಂದ ರಕ್ತಪಾತ ಹರಿದು ಆತ್ಮಶಾಂತಿಯಾಗಬೇಕು. ನಂತರ ಅಪ್ಪನಿಂದ ರೈತ ಬದುಕಬೇಕು. ಅಂದಾಗಲೇ ನೀ ಕಲಿಯುಗದ ಭೀಮ ಮತ್ತು ಹತ್ತುವುದು ರೈತ ಹತ್ತಿದ ದೀಪ. ಹಾ, ನಡೆ ಚಿಕ್ಕಪ್ಪ. ಮೊದಲು ಅಮ್ಮನ ಶಾಂತ ಸಂಸ್ಕಾರ ಮಾಡೋಣ. ಸುಭಾಷ್ ತಿಳಿಗಾದ್ರೆ